ಹೇಗೆ? ಓ, ಅಲ್ಲಿ ದೊಡ್ಡಣದ ಎನ್ನದಲ್ಲಿ ನೆಲದಿಂದ ಮೇಲೆದ್ದ ಹುಲ್ಗುಡಿಸಲೊಂದರಲ್ಲಿ ಸಂಸಾರಿಯಾಗಿದ್ದ ಧರಿಸಿದ್ದನೆಂಬುವನು. ಜಾತಿಯಲ್ಲಿ ಕೀಳಂತೆ, ನೀತಿಯಲ್ಲಿ ನಾನರಿಯೆ. ಗಿಡ್ಡಿ ಎಂಬುವಳು ಅವನ ಹೆಂಡತಿ. ಬಡ ಜನರ ಜೀವದಲ್ಲಿ ಉದ್ವೇಗವ ಹುಟ್ಟಿಸುವ ಸಂಗತಿಗಳೇನಿಲ್ಲ. ಅದರಿಂದ ವಾಲ್ಮೀಕಿ ಮೊದಲಾದ ಕವಿಗಳು ರಾಮನಂತಹ ರಾಜರನ್ನೇ ಕುರಿತು ಕಾವ್ಯಗಳ ರಚಿಸಿದರು. ನಾನೇನು ವಾಲ್ಮೀಕಿಯೂ ಅಲ್ಲ. ನನ್ನ ಕತೆ ದೊಡ್ಡ ಕಾವ್ಯವಾಗಿಲ್ಲ. ಪುಟ್ಟ ಕವಿ, ಪುಟ್ಟ ಕತೆ. 18 ವರ್ಣನೆಗಳು ಇಲ್ಲಿಲ್ಲ. ಯಮಕಗಳು, ಗಮಕಗಳು, ಮೇಳಲಂಕಾರಗಳು, ಪ್ರಾಸಗಳು ಇಲ್ಲ. ನಾನೇನು ಕಂದಗಳ ಮಂದಗಳ ಕಾವ್ಯ ಗುರುಬರವನೂ ಅಲ್ಲ. ಪಾಂಡಿತ್ಯವೆನಗಿಲ್ಲ. ಮುಚ್ಚುಮರೆಯತಕ್ಕೆ ಪಂಡಿತರ ಕಂಡರೆ ನನಗಾಗುವುದೇ ಇಲ್ಲ. ಪಂಡಿತರ ಮೆಚ್ಚಿಸಲು ನಾನಿದನು ಕಟ್ಟಿಲ್ಲ. ದಿಟ್ಟದ ಕತೆ ಗಾಸಿಸಿದನು ಪಾಮರನಿಗಿದನು ಬರೆದಿಹೆನು ನಾನೊಬ್ಬ ಪಾಮರನು. ಇಂತಿರಲು ಕರಿಸಿದ್ದ ದನಗಳನ್ನು ಕಾಯುವನು. ಗಿಡ್ಡಿ ಮನೆ ಮನೆಗೆ ತಿರುಗಿ ದಿನಗೂಲಿ ಮಾಡುವಳು. ಮಕ್ಕಳಿಲ್ಲದವರಿಗೆ ಪುನರಕವಾಗುವುದು ಎಂದರಿಯರವರು. ಧರ್ಮಶಾಸ್ತ್ರವನ್ನು ಕೇಳಿಯೇ ಇರಲಿಲ್ಲ. ಪುತ್ರ ಕಾಮಿಷ್ಟೇನು ಮಾಡಿದವರಿಗೆ ದುಡ್ಡೇ ಇರಲಿಲ್ಲ. ಗಂಜಿಗೆ ಗತಿ ಇಲ್ಲ. ನೈವೇದ್ಯಕ್ಕೆಲ್ಲಿಂದ ತಂದಾನು? ಪ್ರಕೃತಿ ಧರ್ಮವ ನಂಬಿ ಕರ್ಮವನ್ನು ಮಾಡಿದನು. ಕಡೆಗೊಂದು ದಿನ ಗಿಟ್ಟಿ ನಡು ರಾತ್ರಿ ಹಿಗ್ಗಿದಳು. ಒಂದು ಕೂಸಲು ಹೆತ್ತು ಕರೆಸಿದ್ದ ಸಂತಸದಿ ಹೆಂಡತಿಯ ಶುಶ್ರೂಷೆ ಮಾಡಿದ. ದಾದಿಯರನ್ನು ಎಲ್ಲಿಂದ ತಂದಾನು ಆ ಬಡವ? ಹರಳೆಣ್ಣೆಯ ಹಣತೆಯ ಹೊತ್ತಿಸಿದ. ಮೊಪ್ಪಿನಲ್ಲಿ ಮಗುವನ್ನು ಪದ್ಧತಿ ಮೀರದಂತೆ ಮೊರದಲ್ಲಿ ಮಲಗಿಸಿದ. ದೆವ್ವಗಳು ಬಾರದಂತೆ ಹರಕು ಮೆಟ್ಟಿನ ಚೂರ ಬಾಗಿಲಿಗೆ ಕಟ್ಟಿದ. ಬಾಗಿಲ ಮೂಲೆಯಲ್ಲಿ ಹೊರಕೆಯೊಂದನಿಟ್ಟ. ಬಡತನದ ತೊಟ್ಟಿಲನು ಬಲಗೊಂಡು ಭಕ್ತಿಯಲ್ಲಿ 3 ಕಾಸನು ಸುಲಿದು ಮುಡಿಪಾಗಿ ಕಟ್ಟಿದನು. ತಿರುಪತಿಯ ವೆಂಕಟೇಶನಿಗಲ್ಲ, ಕಾಶಿಯಲ್ಲಿ ಮಲಗಿರುವ ವಿಶ್ವನಾಥನಿಗಲ್ಲ, ಉಡುಪಿಯಲ್ಲಿ ವಾಸಿಸುವ ವಾಸುದೇವನಿಗೂ ಅಲ್ಲ, ನಮ್ಮೂರ ತೋಟದಾಚೆಯ ಭೂತನಿಗೆ ಮುಡಿಪು ಕಟ್ಟಿದನು. ಆದರೂ ತಿರುಪತಿಯ ವೆಂಕಟನ ಭಕ್ತರಿಗೆ ಬರುವ ಸಂತಸವಾಯಿತು. ವೈಷ್ಣವರ ಸುಖವಾಯಿತು. ಮಾನವರ ಭಕ್ತಿಯೇ ದೇವರಿಗೆ ಶಕ್ತಿ. ನರಭಕ್ತಿ ಹೇಳಿದರೆ ಎಲ್ಲಿ ಹರಶಕ್ತಿ? ದಂಪತಿಗಳುಲ್ಲಸದಿ ಹಿಗ್ಗಿದರು. ಹಾಲಿಲ್ಲ, ಗೀಲಿಲ್ಲ, ಎಣ್ಣೆ ಬೆಣ್ಣೆಗಳು ಇಲ್ಲ. ಮೊಲೆ ಹಾಲು ಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದ ಬೈರ. ಹೆಸರಿಡಲು ಭಟ್ಟರಿಗೆ ಬಿಡಿಗಾಸು ಕೊಡಲಿಲ್ಲ. ಹುಟ್ಟಿಸಿದ ದೇವರೇ ಜಾತಕವ ಬರೆದಿದ್ದ. ಹುಣ್ಣಿಮೆಯ ಚಂದಿರನಂತೆ ಇರಲಿಲ್ಲ ಬೈರ. ಗಿಡ್ಡಿ ಕರಿಸಿದ್ದರಿಗೆ ಮುದ್ದಾದ ಮಗನಂತೆ ಇದ್ದ. ಚಿಲ್ವಿಳೆಗೂ ಬಂದಂತೆ ಇರಲಿಲ್ಲ, ಚೆಂದುಟಿಯೂ ಇರಲಿಲ್ಲ. ಆದರೂ ಕರಿಸಿದ್ದ ಗಿಡ್ಡಿಯರ ಕಣ್ಗೆಡ್ಡವಾಗಿದ್ದ. ಧೂಳಿನಲ್ಲಿ, ಮಣ್ಣಿನಲ್ಲಿ, ಹಸುರಿನಲ್ಲಿ, ಕೆಸರಿನಲ್ಲಿ ಬಿದ್ದೆದ್ದು ಬೈರನೊರಟಾಗಿ ಕರ್ರಗೆ ಗಟ್ಟಿ ಮುಟ್ಟಾಗಿ ಬೆಳೆದಾನು ಆ ಮಲೆಯಲ್ಲಿ. ಹಂಡನಾಯಿಯೇ ಅವನ ಸಂಗಾತಿ. ತನ್ನ ಬಡ ತಿಂಡಿಗಳನ್ನು ಹಂಡನಾಯಿಗೆ ಹಾಕಿ ತಿನ್ನುವನು. ಹಂಡನಿಗೂ ಕರಿಸಿದ್ದ ಗಿಡ್ಡಿಯರಿಗೂ ಬೇಡವೆಂದರೂ ಬಿಡದೆ ತನ್ನ ಚಾಪೆಯ ಮೇಲೆ ಜಾಗ ಕೊಡುವನು ಮಲಗೆ.
ಹುಣ್ಣು ಹಾಕುವನು ಸಂತೋಷದಿಂದ ಆ ಮರಿಗಳಿಗೆ ತಾನೇ ತಾಯಿಯಾಗಿ. ಮಗನ ಬೆಳವಣಿಗೆಯನ್ನು ಕಂಡು ಕರೆಸಿದ್ದ ಗಿಟ್ಟಿಯರು ಹಿಗ್ಗಿದರು. ಚಂದ್ರನುದಯವ ಕಂಡು ಸಂತಸದಿ ಹಿಗ್ಗುವ ಕಗ್ಗಡಲಿನಂತಲ್ಲ, ಮಕ್ಕಳನ್ನು ಹೆತ್ತವರು ಹಿಗ್ಗಿ ನಡೆಯುವ ಹಾಗೆ. ದಿನ ದಿನವೂ ಬೈಗು ನಡುಗೆ ಉಗಿಸಿ ಗಿಟ್ಟಿ ಕತೆ ಹೇಳುವಳು. ಬೈರ ಹಂಡ ನಾಯಿಯ ತಲೆಯ ತಟ್ಟುತ್ತ ಕೇಳುವನು ಕಣ್ಬಿಟ್ಟು ಬಾಯ್ ಕಳೆದು ಬೆರಗಾರು. ಗಿಡ್ಡಿ ಪಂಡಿತೆಯಲ್ಲ, ಕತೆಗಳವು ಸಣ್ಣ ಪಂದ್ಯದಲ್ಲಿ ಗೆದ್ದು ಬಹುಮಾನ ಪಡೆಯುವಂತವೂ ಅಲ್ಲ. ಹಳ್ಳಿಯರ ಕಲ್ಪನೆಯು ಹಳ್ಳಿಗರಿಗಾಗಿ ಕಟ್ಟಿದ ಕಟ್ಟುಕತೆಗಳವು. ಜಗಕ್ಕೆಲ್ಲ ಒಂದೇ ರಾಮಾಯಣ ಎಂಬುದು ಎದ್ದಪ್ಪು, ಇಳೆಗೆಲ್ಲ ವಾಲ್ಮೀಕಿ ಒಬ್ಬನೇ ಎಂಬುದು ತಪ್ಪು, ತಿರೆಗೆಲ್ಲ ಶ್ರೀರಾಮನೊಬ್ಬನೇ ಎಂಬರು ಬೆಪ್ಪುಗಳೇ. ಹನುಮಂತ ಹೆಂಡತಿಯರು ಮಲೆಯ ಕಾಡುಗಳಲ್ಲಿ, ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ಜಸ್ವಂತನಾಗದೀಯ ವಾಲ್ಮೀಕಿ ನೆಲೆಸಿಯವನು. ರಾಮಾಯಣಗಳಂತೂ ಲೆಕ್ಕಕ್ಕೆ ಮಿತಿ ಇಲ್ಲ. ಕಣ್ತೆರೆದು ನೋಡಿದರೆ ತೋರಿ ಬರುವುದು ನಿಜವು. ಒಬ್ಬೊಬ್ಬ ಗಂಡನಲ್ಲಿ ಶ್ರೀರಾಮನೊಡಗಿಹನು, ಒಬ್ಬೊಬ್ಬ ಹೆಂಡತಿಯ ಎದೆಯೊಳಗಿರುವಳು ಸೀತೆ. ಇಂತಿರಲು ವಾಲ್ಮೀಕಿ ಬರೆದಿರುವ ರಾಮಾಯಣವು ಕೋಟಿ ಕಾವ್ಯಗಳಲ್ಲೊಂದನ್ನಲು ಅತಿಶಯವೇ. ಯಾರು ಅರಿಯದ ಮಲೆಯನಾಡಿನ ಆ ಮೂಲೆಯಲ್ಲಿ ನಾಗರಿಕತೆಯ ಸುಳಿಗೆ ಬೀಳದೆ, ಜಗದ ದೊಂಬಿಯ ಗಲಭೆಯನ್ನು ಕೇಳಿ ಬೇಸರದೆ, ಸಿರಿಗೆ ಕರುಬದೆ ಬಡತನಕ್ಕೆ ಹೇಸಿ ಗೋಳಿಡದೆ, ಅತಿಕಾಂಕ್ಷೆ ಅತಿ ಭೋಗ ಅತ್ಯಾಸೆ ಅತಿಗಳೊಂದಿಲ್ಲದೆ ಮಿತಿಯಿಂದ ಬಾಳಿದರು ಬದುಕಿದರು ಬೈರನೊಡ ಕೂಡಿ ಕಡತರಿಸಿದ್ದ ಗಿಡ್ಡಿಯರು. ಇಂತೂ ಬಾಳಿನ ಒನಲು ಅರಿಯುತ್ತೀರೆ. ಒಂದು ದಿನ ಕರೆಸಿದ್ದ ಮೀನು ಹಿಡಿಯಲು ಕೆರೆಗೆ ಬೈರನನ್ನು ಕರೆದೊಯ್ದ. ಆ ಹಂಡ ನಾಯಿಯು ಅವನ ಜೊತೆ ಹೋಯಿತು. ಕರೆಸಿದ್ದ ಮೀನು ಹಿಡಿಯುತ್ತಿರಲು ಬಿಳಿಯ ಆವಲ ಹೂವ ಕುಯ್ಯಲೆಂದೆಳೆಸುತ್ತೀರೆ, ಕಾಲು ಜಾರಿದ ಬೈರ ಕೆರೆಯಲ್ಲಿ ಮುಳುಗಿದನು. ಮುದ್ಯಾನ ಕರೆಸಿದ್ದ ಬಾಯ್ ಮಾಡಿಕೊಂಡು ಕೆರೆಯಲ್ಲಿ ಮುಳುಮುಳುಗಿ ಮಗನ ಮೇಲಕ್ಕೆ ತಂದ. ಹಂಡ ನಾಯಿಯೂ ಕೂಡ ಕೆರೆಗಿಳಿದು ದಡಕಡರಿ ಭೈರನನ್ನು ಮೂಸುತ್ತಾ ಬಾಲವಲ್ಲಾಡಿಸಿತು. ಭೈರನು ಉಸಿರಾಡುತ್ತಿರಲಿಲ್ಲ, ನೀರು ಕುಡಿದು ಹೊಟ್ಟೆ ಉಬ್ಬರಿಸಿತ್ತು. ಕಂಗೆಟ್ಟ ಕರೆಸಿದ್ದ ತೋಟದಾಚೆಯ ಭೂತರಾಯನಿಗೆ ಅಡ್ಬಿದ್ದು ಬೇಡಿಕೊಂಡನು ಮಗನ ಕಾಪಾಡಬೇಕೆಂದು. ರೋದನವ ಕೇಳ್ದೊಡನೆ ಗುಡಿಸಲಿಂದೋಡೋಡಿ ಬಿದ್ದೆದ್ದು ಗಿಡ್ಡಿ ಬಂದಳು. ಬೆದರಿ ನೋಡಿದಳು. ಚೀತ್ಕಾರ ದನಿ ಮಾಡಿ ಮುಡಿಗೆದರಿ ಗೋಳಾಡಿ ಮಣ್ಣೆರಚಿ ಭೂತನನೇ ಬೈಯುತ್ತ ಬೇಡುತ್ತ ಕಲ್ಲಿನಲ್ಲಿ ತಲೆ ಕೊಟ್ಟಿ ಬಿದ್ದು ಬೈರನ ಮೇಲೆ ಒರಗಿದಳು ದಣಿದು ತಟ್ಟಾಗಿ. ಮಧ್ಯಾಹ್ನದ ಬಿರುಬಿಸಿಲು ಬನ ಬೆಟ್ಟಗಳ ಮೇಲೆ ಮಲಗಿತ್ತು. ತಿಳಿನೀಲಿ ಆಗಸದಿ ಬಿಳಿಯ ಮೋಡದ ಮುಂದೆ ಚಲಿಸದೆ ನಿಂತಿತ್ತು. ಏನು ತಿಳಿಯದ ಹಸುಳ ಕಣ್ಣು ಬಿಡುವಂತೆ ಕೆರೆ ಮುಗ್ಧತೆಯ ತೋರಿತು. ಬೆಟ್ಟ ಕಾರ್ ಮುಗಿಲು ಬಾನ್ ಬಯಲು ಕೆರೆ ಮನಬಳ್ಳಿ ಎಲ್ಲಿ ನೋಡಿದರಲ್ಲಿ ಶ್ರೀಶಾಂತಿ ನೆಲೆಸಿತ್ತು. ಹಂಡನೆದೆ ಗಿಡ್ಡಿಯದೆ ಸಿದ್ದನೆದೆಗಳು ಮಾತ್ರ ತೋರಿದವು ಬೇರೊಂದು ಲೋಕದಲ್ಲಿದ್ದಂತೆ. ಯಮನ ಕರ್ಣಿಕನಾಗ ಕಾಲದೋಲೆಯ ಮೇಲೆ ಚಿತ್ರಗುಪ್ತನು ಬರೆದು ಚಿತ್ರಿಸಿದನು ಇಂತೆಂದು. ಪಾರ್ಲಿಮೆಂಟಿನಲ್ಲೊಬ್ಬ ಭಾಷಣ ಮಾಡಿದನು. ವಂಗದೇಶದ ಕವಿಯು ನಾಟಕವನ್ನಾಡಿದನು. ಓಹೋ ಹಿಮಗಿರಿಯ ಮೇಲೊಬ್ಬ ಸಾಧುವಾದನು ಸಿದ್ಧ. ಓಹೋ ಜರ್ಮನಿಯ ದೇಶದಲ್ಲಿ ನಡೆದಿದೆ ಮಹಾಯುದ್ಧ. ಓಹೋ ಹುಬ್ಬಳ್ಳಿಯ ಕೆರೆಯಲ್ಲಿ ಹರಿಯ ಮೃಗನು ಬಿದ್ದ. ಮಡಿಲವರೇ ಮರುಗಿದರು ಗಿಡ್ಡಿ ಕರೆಸಿದ್ದ.
ಕಣ್ಣೀರು ಕರೆದಿತ್ತು. ಆಫ್ರಿಕದಿ ಕಂಬಿ ತಪ್ಪಿದ ರೈಲು ಬಿದ್ದಿತ್ತು. ಕಾಶಿಯಲ್ಲಿ ಆರುವರು ಹೇಳುತ್ತಿರುವರು ವೇದ. ಚಿತ್ರಗುಪ್ತನಿಗಿದೆ ಮೇಲು ಕೀಳಿನ ಭೇದ. ಚಿತ್ರಗುಪ್ತನಿಗಿದೆ ಮೇಲು ಕೀಳಿನ ಭೇದ. ಚಿತ್ರಗುಪ್ತನಿಗಿದೆಯೇ ಮೇಲು ಕೀಳಿನ ಭೇದ?